ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನಪ ಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವನ್ ಪುರುಷಾನಹಂ ಮಹಾದೇವ್ಯೇ ಚ ವಿದ್ಮಯೇ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಆತ್ಮೀಯ ಎಲ್ಲ ಸುದ್ದಿ ಮನೆ ವೀಕ್ಷಕರೆಲ್ಲರಿಗೂ ವಿಶೇಷವಾಗಿರ್ತಕ್ಕಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಾಗತ ಸುಸ್ವಾಗತ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಏನು ವಿಶೇಷವಾಗಿರ್ತಕ್ಕಂತಹ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲರೂ, ಯಾಕಂದರೆ ವರವನ್ನು ಕೊಡ್ತಕ್ಕಂಥವಳು ವರಮಹಾಲಕ್ಷ್ಮಿ, ಪ್ರತಿಯೊಬ್ಬರಿಗೂ ಬೇಕು. ಧನ ಕನಕ ವಸ್ತು ವಾಹನ ಐಶ್ವರ್ಯ ಇವೆಲ್ಲವೂ ಪ್ರತಿಯೊಬ್ಬರಿಗೂ ವಿಶೇಷವಾಗಿರ್ತಕ್ಕಂಥ ಒಂದು ಮೂಲಭೂತದ ಸೌಕರ್ಯ. ಹಾಗಾಗಿ ಬಡವರಾಗಲಿ ಶ್ರೀಮಂತರಾಗಲಿ ಮಧ್ಯವರ್ತಿಗಳಾಗಲಿ ಯಾರಿಗೂ ಸಹ ವರಮಹಾಲಕ್ಷ್ಮಿ ಅಮ್ಮನವರು, ವರಮಹಾಲಕ್ಷ್ಮಿ ಅಂತಲ್ಲ, ಯಾವ ದೇವರುಗಳು ಯಾವ ಗುರುಗಳು ಭೇದ ಭಾವ ಮಾಡಲ್ಲ. ಹಾಗಾಗಿ ವರಮಹಾಲಕ್ಷ್ಮಿ ಅಮ್ಮನವರು ಎಲ್ಲರಿಗೂ ಸರಿ ಸಮಾನವಾಗಿ ನೀವು ಮಾಡ್ತಕ್ಕಂತಹ ದೈವ ಕಾರ್ಯದಲ್ಲಿ, ನಿಮ್ಮ ಸಂಸ್ಕಾರದಲ್ಲಿ ಕಾಯ ವಾಚ ಮನಸ್ಸ ನೀವು ಯಾವ ರೀತಿ ಇರ್ತೀರಾ ಆ ಒಂದು ನಿಟ್ಟಿನಲ್ಲಿ ಅಮ್ಮನವರು ಅನುಗ್ರಹವನ್ನು ಮಾಡ್ತಾರೆ. ಆಗಲೇ ಹೇಳ್ದಾಗೆ ವರಮಹಾಲಕ್ಷ್ಮಿ ಅಂದರೆ ವರವನ್ನು ಕೊಡ್ತಕ್ಕಂಥವರು ಅಂತ ಎಲ್ಲರಿಗೂ ಸಹ ಬೇಕು. ಹಾಗಾಗಿ ಈ ವರ್ಷ ಬಂದಿರತಕ್ಕಂತಹದ್ದು ವರಮಹಾಲಕ್ಷ್ಮಿ ಬಹಳ ಕೆಲವರಿಗೆ ಗೊಂದಲಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ಹಲವಾರು ಭಕ್ತರು ನನಗೀಗಾಗಲೇ ದೂರವಾಣಿ ಮುಖಾಂತರ ಆ ಒಂದು ಪ್ರಶ್ನೆಗಳನ್ನು ತಿಳ್ಕೊಂಡ್ರು. ಹಾಗಾಗಿ ಗುರುಗಳೇ, ಯಾವಾಗ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು? ಯಾವಾಗಲೂ ಶ್ರಾವಣ ಮಾಸದ 2ನೇ ಶುಕ್ರವಾರ, ಹುಣ್ಣಿಮೆಯ ಇಂದಿನ ಶುಕ್ರವಾರ ಬರ್ತಕ್ಕಂತಹದ್ದು ವರಮಹಾಲಕ್ಷ್ಮಿ ಹಬ್ಬ. ಆದರೆ ಈ ವರ್ಷ ಬಂದಿರತಕ್ಕಂತಹದ್ದು ಹುಣ್ಣಿಮೆಯ ಹಿಂದಿನ ಶುಕ್ರವಾರನೇ ಬಂದಿದೆ. ಆದರೆ ವಿಶೇಷವಾಗಿರ್ತಕ್ಕಂಥ ರಹಸ್ಯ ಏನಂದರೆ 3ನೇ ಶುಕ್ರವಾರ ಬಂದಿದೆ ಅಷ್ಟೇ. ಯಾವತ್ತು ನಾವು ನೋಡ್ತಕ್ಕಂತಹದ್ದೇನೋ ತಿಥಿ ವಾರ ನಕ್ಷತ್ರದ ಪ್ರಕಾರ ಆಚರಣೆ ಮಾಡ್ತಕ್ಕಂತಹದ್ದು. ಹಾಗಾಗಿ ಈ ವರಮಹಾಲಕ್ಷ್ಮಿ ಅಂದರೆ ಹುಣ್ಣಿಮೆಯ ಇಂದಿನ ಶುಕ್ರವಾರ, ಹುಣ್ಣಿಮೆ ಇಂದಿನ ಅಂದರೆ ಹುಣ್ಣಿಮೆ ಯಾವಾಗಿರುತ್ತೆ ಆ ಒಂದು ಹಿಂದೆ ಬರ್ತಕ್ಕಂಥ ಶುಕ್ರವಾರದಲ್ಲಿ ವರಮಹಾಲಕ್ಷ್ಮಿ ಆಚರಣೆ ಮಾಡಬೇಕು. ಈ ವರ್ಷ ಬಂದಿರತಕ್ಕಂತಹದ್ದು 8ನೇ ತಾರೀಕು ಶುಕ್ರವಾರ ಬಂದಿರತಕ್ಕಂಥದ್ದೇ ವರಮಹಾಲಕ್ಷ್ಮಿ ಹಬ್ಬ. ಯಾತಕ್ಕೆ ಗುರುಗಳೇ 2ನೇ ವಾರ ಬಂದಿಲ್ಲ ಅಂತ ನೀವು ಕೇಳ್ಬೋದು ಪ್ರಿಯ ಸುದ್ದಿ ಮನೆ ವೀಕ್ಷಕರೇ. ಈ ಒಂದು 1ನೇ ತಾರೀಕು ಬಂದಿರತಕ್ಕಂಥ ಶುಕ್ರವಾರ ಅಷ್ಟಮಿ ಇದೆ. ಅಷ್ಟಮಿ ತಿಥಿ. ಕಾತ್ಯಾಯನಾಯ ವಿದ್ಮಯೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಈ ಒಂದು ಅಷ್ಟಮಿ ನಾವು ಮಾಡ್ತಕ್ಕಂತಹದ್ದು ದುರ್ಗಾ ಆರಾಧನೆ, ದೇವಿ ಆರಾಧನೆ, ಭದ್ರಕಾಳಿ ಆರಾಧನೆ, ಪ್ರತ್ಯಂಗಿರ ಆರಾಧನೆ, ಕ್ರೂರವಾಗಿರ್ತಕ್ಕಂಥ ದೇವರುಗಳ ಆರಾಧನೆ, ಕಾಲಭೈರವನ ಆರಾಧನೆ ಮಾಡ್ತಕ್ಕಂತಹದ್ದು ಅಷ್ಟಮಿ. ನಾನೇ ಅಷ್ಟಮಿ ದಿವಸ ಪ್ರತ್ಯಂಗಿರ ಹೋಮ, ಚಂಡಿ ಹೋಮ, ದುರ್ಗಾ ಹೋಮ ಹಲವಾರು ಕಾರ್ಯಕ್ರಮಗಳನ್ನು ನಾನು ಮಾಡ್ತಾ ಇರ್ತೀನಿ. ಪ್ರತಿ ಪಕ್ಷಗಳಲ್ಲೂ ನಾನು ಮಾಡ್ತಾ ಇರ್ತೇನೆ. ಅಷ್ಟಮಿ ದಿನ ಕ್ರೂರವಾಗಿರ್ತಕ್ಕಂಥ ದೇವರುಗಳಿಗೆ ಬಹಳ ಪ್ರಾಮುಖ್ಯತೆ ಇರತಕ್ಕಂತಹದ್ದು ಪ್ರಿಯ ವೀಕ್ಷಕರೇ. ಹಾಗಾಗಿ ಈ ಒಂದು ಶ್ರಾವಣ ಮಾಸ ಶುಕ್ಲ ಪಕ್ಷ ಚತುರ್ದಶಿ ತಿಥಿ ಉತ್ತರಾಷಾಢ ನಕ್ಷತ್ರದಂದು ಬಂದಿರತಕ್ಕಂತಹ ಈ ಒಂದು ವರ್ಷ 8ನೇ ತಾರೀಕು ಅಕ್ಟೋಬರ್ ವರಮಹಾಲಕ್ಷ್ಮಿ ಹಬ್ಬ. ನೀವೆಲ್ಲರೂ 8ನೇ ತಾರೀಕೆ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬ. ತಿಳ್ಕೊಳ್ಳಿ,
ಸ್ವಾಮಿ 1ನೇ ತಾರೀಕು ಮಾಡಿ ಮುಗಿಸ್ತೀವಿ ಅಂದರೆ ಪ್ರಯೋಜನ ಇಲ್ಲ, ಹಬ್ಬನೇ ಬಂದಿರುವುದಿಲ್ಲ. ಸ್ವಾಮಿ 8ನೇ ತಾರೀಕು ಆಯಿತು, ನಾವು ಮರುವಾರ ಯಾರೋ ಹೇಳಿದ್ರು ಸ್ವಾಮಿ ಅವತ್ತು ಚೆನ್ನಾಗಿಲ್ಲ ಅಂತ ಆ ಥರ ಮಾಡಬೇಡಿ. 100 ಜನ ಹೇಳಿ, ನಾವು ನಂಬಬೇಕಾಗಿರ್ತಕ್ಕಂಥದ್ದು ಪಂಚಾಂಗ, ತಿಥಿ ವಾರ ನಕ್ಷತ್ರ ಯೋಗ ಕಿರಣಗಳನ್ನು ನಂಬಬೇಕಾಗಿರ್ತಕ್ಕಂಥವರು ನಮ್ಮ ಸನಾತನ ಹಿಂದೂ ಸಂಪ್ರದಾಯದವರು. ಹಾಗಾಗಿ ಎಲ್ಲರೂ 8ನೇ ತಾರೀಕಿಗೆ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬವನ್ನು. ಮುಂದಿನ ವಾರ ಮಾಡುವುದು ಬೇಡ, ಹಬ್ಬದ ನಂತರನೂ ಶುಕ್ರವಾರನೂ ಮಾಡುವುದು ಬೇಡ. ಹಾಗಾಗಿ ಈ ಸತಿ ಬಂದಿರತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬ ಬಹಳ ವೈಶಿಷ್ಟ್ಯ ಬಹಳ ವರಮಹಾಲಕ್ಷ್ಮಿ ಅಂದ್ರೆ ಎಲ್ಲ ನಮ್ಮ ಸ್ತ್ರೀಯರಿಗೆ, ಎಲ್ಲ ಮಹಿಳೆಯರಿಗೆ, ಎಲ್ಲ ಗಂಡಸರಿಗೂ ಸಹ ಏನೋ ಒಂದು ಆನಂದ. ಯಾಕೆ? ಅಮ್ಮ ಐಶ್ವರ್ಯವನ್ನು ಕೊಡ್ತಕ್ಕಂಥವಳು, ಅಮ್ಮ ಜಗನ್ಮಾತೆ ಪರಿಪೂರ್ಣವಾಗಿ ಧನವನ್ನು ಅನುಗ್ರಹವನ್ನು ಮಾಡತಕ್ಕಂಥವಳು. ನಮಗೆ ಏನೇ ಸಂಕಲ್ಪ ಮಾಡಿಕೊಟ್ರು, ಅಮ್ಮ ಭೂಮಿಯಿಂದ ನಮಗೆ ಅನುಗ್ರಹವನ್ನು ಮಾಡಮ್ಮ, ಭೂಮಿ ಒಂದು ಸೈಡ್ ತೊಗೊಳಂಗೆ ಮಾಡಮ್ಮ ಅಂತ ಕೇಳಿದ್ರು ಅಮ್ಮ ಆಶೀರ್ವಾದವನ್ನು ಮಾಡ್ತಾರೆ. ಅಮ್ಮ ನಮಗೆ ಮನೆ ಕಟ್ಟಿಸ್ಬೇಕಮ್ಮ ಅಂತ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ಕೇಳ್ಕೊಂಡ್ರು ಅಮ್ಮ ಆಶೀರ್ವಾದವನ್ನು ಮಾಡ್ತಾಳೆ. ಅಮ್ಮ ಒಂದು ವಾಹನ ಖರೀದಿ ಮಾಡಬೇಕಮ್ಮ ಅಂದರು ಜಗನ್ಮಾತೆ ನಿಮಗೆ ಆಶೀರ್ವಾದವನ್ನು ಮಾಡತಕ್ಕಂತಹದ್ದು. ಹಾಗಾಗಿ ಯಾವ ರೀತಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು, ಯಾವ ರೀತಿ ಪೂಜಾ ವಿಧಿವಿಧಾನಗಳನ್ನು ನಾವು ಮಾಡಬೇಕು ಅಂತ ನಿಮ್ಗೆ ಹೇಳ್ತೇನೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಮಾಡಬೇಕಾಗಿರ್ತಕ್ಕಂತಹದ್ದು, ಎಲ್ಲ ಹೆಣ್ಣು ಮಕ್ಕಳು, ಎಲ್ಲ ಗಂಡು ಮಕ್ಕಳು, ಎಲ್ಲ ಮದುವೆ ಆಗದೇ ಇರುವ ಹೆಣ್ಣು ಮಕ್ಕಳು ಹಾಗೂ ಗಂಡ ಇಲ್ಲದೆ ಇರುವ ಹೆಣ್ಣು ಮಕ್ಕಳು, ಗಂಡ ತೀರೋಗಿದ್ದಾರೆ ಸ್ವಾಮಿ ಅನ್ನೋರು ಸಹ ಹಬ್ಬ ಮಾಡಬೇಕು. ಯಾಕಂದ್ರೆ ನಿಮ್ಮ ಗಂಡ ಹೋಗಿರೋದ್ರಿಂದ ನೀವು ಪೂಜೆ ಮಾಡಬಾರ್ದು ಅಂತ ಯಾವ ಶಾಸ್ತ್ರಗಳು ಹೇಳಿಲ್ಲ, ಯಾವ ಪುರಾಣಗಳು ಹೇಳಿಲ್ಲ. ಯಾತಕ್ಕೋಸ್ಕರ ನೀವು ವಿಧವೆಯರು ಹಬ್ಬವನ್ನು ನೀವು ಆಚರಣೆ ಮಾಡಲ್ಲ? ಯಾತಕ್ಕೆ ಎದುರ್ಕೊಂತೀರ ನೀವು? ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲದಕ್ಕೂ ಸೀಮಿತವಾಗಿರ್ತಕ್ಕಂತಹದ್ದು, ಯಾವುದಕ್ಕೂ ಭೇದ ಭಾವ ಇಲ್ಲ. ಹಾಗಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ನೀವು ಮಾಡಬೇಕಾಗಿರ್ತಕ್ಕಂಥ ಕ್ರಮಗಳು, ಬೆಳಗ್ಗೆ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರೂ ಹೇಳಬೇಕು. ಎಲ್ಲರೂ ಎದ್ದು ವಿಶೇಷವಾಗಿ ಮನೆಯ ಮುಂದೆ ಗಂಜಲ ಗೋಮಯದಿಂದ ಶುದ್ಧಿಯನ್ನು ಮಾಡಿ, ಆನಂತರ ಅಷ್ಟದಳ ರಂಗವಲ್ಲಿಯನ್ನು ಇಟ್ಟು, ಕಮಲದ ರಂಗೋವಲಿಯನ್ನು ಇಡಿ. ಅವತ್ತು ಕಮಲದ ಮೊಗದವಳು ಅಮ್ಮ ವಿಶೇಷವಾಗಿ ಸಂತೋಷ ಆಗ್ತಾರೆ, ಇನ್ನಷ್ಟು ಬೇಗ ನಿಮ್ಮ ಮನೆಗೆ ಬಂದ್ಬಿಡ್ತಾರೆ. ಹಾಗಾಗಿ ವಿಶೇಷವಾಗಿ ರಂಗವಲ್ಲಿಯನ್ನು ಇಟ್ಟು ಮನೆಯನ್ನು ಶುಭ್ರಗೊಳಿಸಿ, ಮನೆಯನ್ನು ಶುದ್ಧಿ ಮಾಡಬೇಕು. ಗಂಜಲ ಗೋಮ ಯಾವುದೇ ಒಂದು ಹಬ್ಬ ಹರಿದಿನಗಳನ್ನು ಬಹಳ ಶುದ್ಧಿ ಇರಬೇಕು, ಸ್ನಾನಾದಿಗಳನ್ನು ಮಾಡಬೇಕು. ಹಾಗಾಗಿ ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಬಾರ್ದು, ಯಾವುದೇ ಹಬ್ಬ ತಿಳ್ಕೊಳ್ಳಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ವಿಶೇಷವಾಗಿ ಬೆಳಗ್ಗೆ ಹೆಣ್ಣು ಮಕ್ಕಳು ನೀವೆಲ್ಲರೂ ಏನು ಮಾಡಬೇಕು? ಮಂಗಳ ಸ್ನಾನವನ್ನು ಮಾಡ್ಕೊಳ್ಳಿ. ಏನು ಸ್ವಾಮಿ ಮಂಗಳ ಸ್ನಾನ ಅಂದರೆ ಅಂತ ನೀವು ಕೇಳಬಹುದು. ಸ್ನಾನ ಮಾಡೋ ಬಕೆಟಲ್ಲಿ ಅರಶಿನ, ಗಂಧ, ಅಕ್ಷತೆ ಹಾಗೂ ಅರಿಶಿಣದ ಕೊನೆಯನ್ನು ಹಾಕಿಕೊಂಡು ವಿಶೇಷವಾಗಿ ನೀವು ಮಂಗಲ ಸ್ನಾನವನ್ನು ಮಾಡ್ಕೊಳ್ಳಿ. ಏನಕ್ಕೆ ಮಂಗಳ ಸ್ನಾನ ಮಾಡಬೇಕು ಅಂದರೆ, ಹಬ್ಬ ಹರಿದಿನಗಳ ಬಿಟ್ಟು ಬೇರೆ ದಿವಸ ಮಾಡಬಾರ್ದು. ಹಬ್ಬಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ದೈವಿಕವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳು ನಮ್ಮ ಯಜಮಾನರಿಗೆ ಒಳ್ಳೆಯದಾಗಲಿ, ನನಗೆ ದೀರ್ಘ ಸುಮಂಗಲಿಯಾಗಿ ಬದುಕಲಿ ಅಂತ ಮಂಗಳ ಸ್ನಾನ ಮಾಡಬೇಕು. ನಿಮ್ಮ ಮನೆಯಲ್ಲಿ ಹೆಣ್ಣು ಮಗಳಿದ್ರು ಅವಳು ಸಹ ಮಾಡ್ಬೋದು. ಅವಳ ಮುಂದಿನ ಒಂದು ಶ್ರೇಯೋಭಿವೃದ್ಧಿಗೆ, ಅವಳ ಒಂದು ಮುಂದಿನ ಉದ್ಯೋಗಕ್ಕೆ ಈ ಒಂದು ವರಮಹಾಲಕ್ಷ್ಮಿ ಅವಳು ಸಹ ಮಂಗಳ ಸ್ನಾನವನ್ನು ಮಾಡಬೇಕು. ಮಂಗಳ ಸ್ನಾನ ಆದ ನಂತರ ವಿಶೇಷವಾಗಿ ಮಂಟಪವನ್ನು ಪ್ರತಿಷ್ಠಾಪನೆ ಮಾಡ್ಕೊಬೇಕು. ಎಲ್ರಿಗೂ ಡೌಟು, ಸ್ವಾಮಿ ಯಾವ ದಿಕ್ಕಿಗೆ ಮಾಡಬೇಕು ಅಂತ ನನ್ನ ಕೇಳ್ತಾನೆ ಇರ್ತಾರೆ, ನಾನು ಅದಕ್ಕೆ ಉತ್ತರ ಕೊಡ್ತಾನೆ ಇರ್ತೀನಿ. ಹಾಗಾಗಿ ಭಕ್ತರೇ, ಪೂರ್ವಕ್ಕೆ ಮಂಟಪವನ್ನು ಪ್ರತಿಷ್ಠೆ ಮಾಡ್ಕೊಳ್ಳಿ, ಇಲ್ಲ ಉತ್ತರಕ್ಕೆ ಮಾಡ್ಕೊಳ್ಳಿ. ಪೂರ್ವಾಭಿಮುಖಕ್ಕೆ ಮಂಟಪವನ್ನು ಮಂಟಪವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಉತ್ತರ ಅಭಿಮುಖಕ್ಕೆ ಮಂಟಪದ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಪೂರ್ವಕ್ಕೆ ಮಾಡಿದ್ರ ನೀವು ಉತ್ತರಕ್ಕೆ ಕೂತ್ಕೊಬೇಕು, ಉತ್ತರಕ್ಕೆ ದೇವ್ರು ಕೂತ್ಕೊಂಡ್ರ ನೀವು ಪೂರ್ವಕ್ಕೆ ಕೂತ್ಕೊಂಡು ಪೂಜೆಯನ್ನು ಮಾಡಬೇಕು. ಹಾಗಾಗಿ ಯಾವ ಥರ ನಾವು ಸಿದ್ಧತೆಗಳನ್ನು ಮಾಡ್ಕೊಬೇಕು ಅಂದರೆ, ಪೂರ್ವಕ್ಕೆ ಇಲ್ಲ ಉತ್ತರಕ್ಕೆ, ಒಂದು ಭೂಮಿ ಮೇಲೆ ಮಾಡ್ತಿರೋ ಒಂದು ಮನೆ ಮೇಲೋ ಒಂದು ಟಿಪಾಯಿ ಮೇಲೋ ನಿಮ್ಮ ಯೋಗ್ಯತಾ ಅನುಸಾರ ಆ ಒಂದು ಕಾರ್ಯಕ್ರಮ ಮಾಡಬೇಕು. ಪ್ರಥಮವಾಗಿ ಒಂದು ಬೆಳ್ಳಿ ತಟ್ಟೆನೋ ಇಲ್ಲ ತಾಮ್ರದ ತಟ್ಟೆನೋ ಬಾಳೆ ಎಲೆಯ ಮೇಲೋ ಅಕ್ಕಿಯನ್ನು ಹಾಕೊಬೇಕು. ಅಕ್ಕಿಯ ಮೇಲೆ ಒಂದು ತಾಮ್ರದ ಕಳಶನೋ ಬೆಳ್ಳಿಯ ಕಳಶವನ್ನು ಇಟ್ಕೊಬೇಕು. ಕಳಶಕ್ಕೆ 80% ನೀರು ತುಂಬಬೇಕು, 80% ತಲೆಯವರೆಗೂ ನೀರು ತುಂಬಬೇಕು.
ಸ್ವಾಮಿಯ ಕಳಶದೊಳಗೆ ಏನೇನು ಹಾಕ್ಬೇಕು ಸ್ವಾಮಿ? ಬರೀ ನೀರು ತುಂಬಿಸ್ತೀವಿ, ಗೋಡಂಬಿ ದ್ರಾಕ್ಷಿ ಹಾಕ್ಬಿಡ್ತೀವಿ ಅಂತೀರ. ಆ ಥರ ಮಾಡಬೇಡಿ. ಆ ಕಳಶದ ಒಳಗಡೆ 80% ನೀರು ತುಂಬಿಸಿ, ಅರಿಶಿನ, ಕುಂಕುಮ, ಗಂಧ, ಅರಿಶಿಣದ ಕೊನೆಯನ್ನು ಹಾಕಿ, ಚಿಲ್ಲರೆ ಕಾಸನ್ನು ಹಾಕಿ, ಹಾಗೂ ನಿಂಬೆಹಣ್ಣನ್ನು ಹಾಕಿ, ಗೋಡಂಬಿ, ದ್ರಾಕ್ಷಿ, ಖರ್ಜೂರ, ಕಲ್ಲು ಸಕ್ಕರೆಗಳನ್ನು ಹಾಕಿ, ವಿಶೇಷವಾಗಿರ್ತಕ್ಕಂಥ ಬಂಗಾರದ ನಾಣ್ಯ ಹಾಕೋರು ಹಾಕ್ತಾರೆ ಕುಬೇರರು. ಇಲ್ಲ ಸ್ವಾಮಿ, ಬಂಗಾರ ನಾಣ್ಯ ಹಾಕೋಷ್ಟು ದೊಡ್ಡವರು ನಾವಲ್ಲ ಅಂದರೆ ಬೆಳ್ಳಿ ನಾಣ್ಯ ಇದ್ರೂ ಹಾಕಿ, ಇಲ್ವಾ ಚಿಲ್ಲರೆ ಕಾಸು ಹಾಕಿ. ಯಾತಕ್ಕೋಸ್ಕರ ನೀವು ಯೋಚನೆ ಮಾಡ್ತೀರಾ? ಉಳ್ಳವರು ಶಿವಾಲಯ ಮಾಡ್ತಾರೆ. ಹಾಗಾಗಿ ನಮ್ಮ ಹಾಸಿಗೆ ಇದ್ದಷ್ಟು ನಾವು ಕಾಲು ಚಾಚಬೇಕು. ಹಾಗಾಗಿ ಅವೆಲ್ಲವನ್ನು ನೀವು ಶ್ರದ್ಧೆ ಮಾಡಿಕೊಂಡು, ಸ್ವಾಮಿ ವಿಳ್ಯದಲ್ಲೇ ಇಡಬೇಕಾ ಇಲ್ಲ ಮಾವಿನ ಸೊಪ್ಪು ಇಡಬೇಕಾ ಅಂತ ಕೇಳ್ತಾರೆ. ದಯವಿಟ್ಟು ವಿಳ್ಯದಲ್ಲೇ ಇಡಬೇಡಿ, ಮಾವಿನ ಸೊಪ್ಪನ್ನೇ ಇಡಿ. ವಿಳ್ಯದೆಲೆ ಯಾವತ್ತು ನಿಮ್ಮ ಮನೆ ಗದ್ದಿಗೆ, ಮನೇಲಿ ದೇವ್ರು ಕೂರಿಸ್ತೀರಾ ಅಲ್ಲಿ ವಿಳ್ಯದೆಲೆ ಇಡ್ತೀರಾ. ಇದಕ್ಕೆ ಮಾವಿನ ಸೊಪ್ಪನ್ನು ಇಟ್ಟು, ತೆಂಗಿನಕಾಯಿ, ಒಳ್ಳೆ ತೆಂಗಿನಕಾಯಿ, ಮುಳುಗ ತೆಂಗಿನಕಾಯಿ ಇರಬಾರ್ದು, ದಪ್ಪ ತೆಂಗಿನಕಾಯಿ, ಕಳಶಕ್ಕೆ ತಕ್ಕ ಹಾಗೆ ಒಂದು ತೆಂಗಿನಕಾಯಿ ಜುಟ್ಟಿರಬೇಕು, ನಾರೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಅರಿಶಿನ, ಕುಂಕುಮ ಇವೆಲ್ಲದರಿಂದ ಅಲಂಕಾರವನ್ನು ಮಾಡಿ ಆ ಒಂದು ಕಳಶಕ್ಕೆ ನೀವು, ಆ ಕಳಶಕ್ಕೆ ಸೀರೆ ಹುಟ್ಟಿಸುವ ಮುನ್ನ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಏನಂದರೆ, ಆ ಬಿಂದಿಗೆಯ ಕುತ್ತಿಗೆಗೆ ಒಂದು ಅರಿಶಿಣದ ಕೊನೆಯಿಂದ ಒಂದು ಹಳದಿ ದಾರವನ್ನು ಕಟ್ಟಬೇಕು. ಹಳದಿ ದಾರ ಜೊತೆ ಅರಿಶಿಣದ ಕೊನೆ ಕಟ್ಟಬೇಕು. ಮಾಂಗಲ್ಯ ಹಾಕೋರು ಹಾಕಿ, ಆನಂತರ ಸೀರೆ ಉಡಿಸೋರು ಸೀರೆ ಉಡಿಸ್ಬೋದು. ಇಲ್ಲ ಸ್ವಾಮಿ ನಾನೊಂದು ಬ್ಲೌಸ್ ಪೀಸ್ ಇಡ್ತೀನಿ, ರೌಕೆ ಕಣ, ನನಗೆ ಎಷ್ಟೇ ಶಕ್ತಿ ಇರ್ತಕ್ಕಂಥದ್ದು ಅಂತ ನೀವು ನಿಮ್ಮ ಶಕ್ತಿ ಅನುಸಾರ ಮಾಡ್ಬೋದು. ಆನಂತರ ಆ ಒಂದು ಕಳಶಕ್ಕೆ ಗೆಜ್ಜೆಯ ವಸ್ತ್ರ, ವಿಶೇಷವಾಗಿ ಅಮ್ಮನವ್ರಿಗೆ ಏನೇನು ಹೂವು ಬೇಕು? ಕಮಲದ ಹೂವು ಅಮ್ಮನಿಗೆ ಬಹಳ ವಿಶೇಷ, ಕೆಂಡ ಸಂಪಿಗೆ ಬಹಳ ವಿಶೇಷ, ಮಲ್ಲಿಗೆ ಹೂವನೋ ಅಮ್ಮನಿಗೆ ಬಹಳ, ಆ ಒಂದು ವಾಸನೆನೇ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆಗುತ್ತೆ. ಅವೆಲ್ಲದರಿಂದ ನಿಮ್ಮ ಯೋಗ್ಯತಾ ಅನುಸಾರ ಅಲಂಕಾರವನ್ನು ಮಾಡ್ಕೊಳ್ಳಿ.